ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ನಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಒಂದು ವಿಶಿಷ್ಟ ಪದಾರ್ಥ ಬಗ್ಗೆ ತಿಳಿಯೋಣ, ಗಸಗಸೆ. ಇದನ್ನು ಆಯುರ್ವೇದದಲ್ಲಿ ಅಹಿಫೇನಾ ಎಂದು ಕರಿತೇವೆ. ಏಕೆ ಎಂದರೆ ಇದು ಒಂದು ಹಣ್ಣಿನ ನಿರ್ಯಾಸ, ಇದರ ಉಪಯುಕ್ತವಾದ ಒಂದು ಉಪಯೋಗಿಸುವ ಒಂದು ಭಾಗ ಆಗಿದೆ. ಅಹಿಫೇನಾ ಎಂದರೆ ಇದು ಬಾಯಿನಿಂದ ಬರುವ ಒಂದು ನೊರೆ ರೀತಿ ಕಾಣೋದ್ರಿಂದ ಇದನ್ನು ಅಹಿಫೇನಾ ಎಂದು ಕರಿತೇವೆ. ಮತ್ತು ಇದರ ಬೇರೆ ಹೆಸರುಗಳು ಏನಂದರೆ ಅಪೂಕಂ. ಇದು ಅರಬ ದೇಶದ ಒಂದು ಪ್ರಧಾನವಾದ ಒಂದು ಪದಾರ್ಥ ಆಗಿದೆ. ಮತ್ತು ತಿಲಬೇದ ಎಂದು ಇದನ್ನು ಕರಿತೇವೆ. ಏಕೆಂದರೆ ಇದು ಎಳ್ಳಿನ ಥರ ನೋಡೋಕ್ಕೆ ಕಾಣೋದ್ರಿಂದ ಇದನ್ನು ತಿಲಬೇದ ಎಂದು ಕರಿತೇವೆ. ಇದರ ರಾಸಾಯನಿಕ ಅಂಶ ಮಾರ್ಫಿನ್, ಕೋಡಿನ್ ಹಾಗೂ ನಾರ್ಕೋಟಿನ್. ಇದರಿಂದಾಗಿ ಇದು ಅತಿ ಹೆಚ್ಚು ನಿದ್ದೆ ಬರಲು ಸಹಾಯ ಮಾಡುತ್ತದೆ. ಮತ್ತು ಇದರಿಂದಾಗಿ ಬೇರೆ ಔಷಧಿ ಗುಣವನ್ನು ಕೂಡ ಇದು ಹೊಂದಿದೆ. ಇದು ಮಾದಕರವಾದ ಒಂದು ಪದಾರ್ಥ ಆಗಿದೆ. ಇದರ ಗುಣಗಳು ಯಾವ ರೀತಿಯಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಎಂದರೆ ಇದು ಕಹಿ ಮತ್ತು ಸಿಹಿ ಸ್ವಾದದಲ್ಲಿ, ಮತ್ತು ಉಷ್ಣವೀರ್ಯವನ್ನು ಹೊಂದಿದೆ, ಮತ್ತು ಇದು ಸ್ನಿಗ್ಧತೆಯನ್ನು ಹೊಂದಿದೆ ಗುಣದಲ್ಲಿ, ಮತ್ತು ಇದು ವಾಯು ದೋಷಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಾಯು ಮತ್ತು ಕಫ ದೋಷದ ಸಮಸ್ಯೆಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗಸಗಸೆಯಲ್ಲಿ ಅತಿ ಹೆಚ್ಚು ರಾಸಾಯನಿಕ ಅಂಶ ಇರೋದ್ರಿಂದ ನಮಗೆ ನಿದ್ದೆ ಜಾಸ್ತಿ ಬರುತ್ತದೆ. ಮತ್ತು ಇದರ ಬೇರೆ ರೋಗಜ್ಞ ಕರ್ಮಗಳು ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಎಂದರೆ ಇದು ರೋಗಜ್ಞ ಅಂದರೆ ವಿಷಮ ಜ್ವರ ರೋಗಜ್ಞ ಅಂತ ಹೇಳಿದ್ದಾರೆ. ವೈರಲ್ ಫೀವರ್ಸಲ್ಲಿ ಕೂಡ ಇದನ್ನ ಬಳಸಬಹುದು. ಮತ್ತು ಇದು ಕಾಸಹರ ಅಂತ ಹೇಳಿದ್ದಾರೆ, ಅಂದರೆ ಕೆಮ್ಮು ನೆಗಡಿ ಸಮಸ್ಯೆಯಲ್ಲಿ ಇದನ್ನು ಬಳಸಬಹುದು ಎಂದು ಹೇಳಿದ್ದಾರೆ. ಬೇದಿಯಲ್ಲಿ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂದರೆ ಇದನ್ನು ಮಜ್ಜಿಗೆ ಜೊತೆ ಗಸಗಸೆ 1 ಟೀ ಸ್ಪೂನ್ ಮತ್ತು 1 ಗ್ಲಾಸ್ ಮಜ್ಜಿಗೆ ಜೊತೆ ಇದನ್ನು ಬೆರೆಸಿ ತಗೊಳ್ಳೋದ್ರಿಂದ ನಮಗೆ ಬೇದಿ ಅಥವಾ ರಕ್ತದ ಬೇದಿ ಸಮಸ್ಯೆ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಗಸಗಸೆಯನ್ನು ಯಾವ ರೀತಿಯಾಗಿ ಬಳಸಬೇಕು ಎಂದರೆ ಇವಾಗ ಕೆಲವ್ರಿಗೆ ನಿದ್ದೆ ಸಮಸ್ಯೆ ಇರುತ್ತೆ, ಪ್ರತಿನಿತ್ಯ ನಿದ್ದೆ ಬರೋಲ್ಲ, ಮತ್ತು ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿನ್ನಬೇಕಪ್ಪ, ಏನು ಮಾಡೋದು ಅಂತ ತುಂಬ ಚಿಂತೆ ಆಗಿರುತ್ತೆ. ಅವರು ಆವಾಗ ಈ ಗಸಗಸೆಯ ಪಾಯಸವನ್ನು ಮಾಡಿಕೊಂಡು ತಗೊಳ್ಳೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. ಮತ್ತು ತಲೆನೋವು, ಸೊಂಟ ನೋವು ಸಮಸ್ಯೆ ಅಥವಾ ಬೇರೆ ಮಾನಸಿಕ ರೋಗ ಸಮಸ್ಯೆಯಲ್ಲಿ ಕೂಡ ಇದನ್ನು ನಾವು ಆಹಾರದ ಜೊತೆ ಸೇವಿಸಿ ತಗೊಳ್ಳೋದ್ರಿಂದ ಬೇಗ ನಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಮತ್ತು ಕಿವಿ ನೋವು ಸಮಸ್ಯೆಯಲ್ಲಿ ಆಯುರ್ವೇದದಲ್ಲಿ ಇದನ್ನು ಬಳಸ್ತೀವಿ, ಫೊಮೆಂಟೇಷನ್ ರೂಪದಲ್ಲಿ ಬಳಸ್ತೀವಿ. ಅಂದರೆ ಇದನ್ನು ಹುರಿದು ಒಂದು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಇದನ್ನು ನಾವು ಕಿವಿ ನೋವಿಗೆ ಒಂದು ಶಾಖ ಕೊಟ್ಟು, ಬಟ್ಟೆಯ ಶಾಖ, ಇದರ ಬೀಜದ ಶಾಖವನ್ನು ಕೊಡೋದ್ರಿಂದ ಕಿವಿ ನೋವು ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದರ ಡೋಸೇಜ್ 30 to 125 mg ಅಂತ ಹೇಳಿದ್ದಾರೆ. ಏಕೆಂದರೆ ಇದು ಅತಿ ಹೆಚ್ಚು ಬಳಸೋದ್ರಿಂದ ನಪುಂಸಕತ್ವ ಆಗಬಹುದು ಎಂದು ಎಚ್ಚರಿಸಿದ್ದಾರೆ. ನಮ್ಮ ಆಯುರ್ವೇದದ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ. ಅದಕ್ಕಾಗಿ ಇದನ್ನು ಬರೀ 30 to 125 mg ಅಷ್ಟು ಮಾತ್ರ ನಾವು ಬಳಸೋದು ಉತ್ತಮ, ಅಥವಾ ಪ್ರತಿನಿತ್ಯ ಬಳಸದೇ ಇರೋದು ಕೂಡ ಉತ್ತಮ. ಬರೀ ನಿದ್ರೆ ಸಮಸ್ಯೆ ಇರೋರು, ರೋಗ ಸಮಸ್ಯೆ ಇರೋರು ಮಾತ್ರ ಇದನ್ನು ಬಳಸೋದು ಒಳ್ಳೆಯದು. ಮತ್ತು ಪಾಯಸ ಮಾಡ್ಕೊಳ್ಳೋದ್ರಿಂದ ಅವಾಗವಾಗ ನಮ್ಮ ನಿದ್ದೆ ಸಮಸ್ಯೆ ಕೂಡ ಸ್ಟ್ರೆಸ್ ರಿಲೀಫ್ ಮಾಡಲು ಸಹಾಯ ಮಾಡುತ್ತದೆ. ಗಸಗಸೆಯನ್ನು ಬೇರೆ ಯಾವ ರೀತಿಯಾಗಿ ಬಳಸಬಹುದು ಎಂದರೆ ನಮ್ಮ ಸ್ಕಿನ್ ಕಾಂತಿಯನ್ನು ಹೆಚ್ಚಿಸಲು ಇದನ್ನು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೂಡ ಬಳಸಬಹುದು. ಇದನ್ನು ನಾವು ಹಾಲಿನಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ನಾವು ಮಾಯಿಶ್ಚರೈಸರ್ ಆಗಿ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ಮೌತ್ ಅಲ್ಸರಲ್ಲಿ ಕೂಡ ಇದನ್ನು ನಾವು ಬಳಸಬಹುದು. ಇದನ್ನು ನಾವು ಕರ್ಡ್ ಅಥವಾ ಮೊಸರಲ್ಲಿ ಅಥವಾ ಹಾಲಿನಲ್ಲಿ ಇದನ್ನು ಹಾಕಿ ಇದನ್ನು ನಾವು ನೆನೆಸಿಟ್ಟು ಆಮೇಲೆ ಅದನ್ನು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಇದನ್ನು ನಾವು ಬಳಸೋದ್ರಿಂದ ಮೌತ್ ಅಲ್ಸರ್ಗೆ ಹಚ್ಚೋದ್ರಿಂದ ಬೇಗ ನಮ್ಮ ಬಾಯಿ ಹುಣ್ಣು ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇನ್ಸ್ಟೆಂಟ್ ಎನರ್ಜಿ ಕೊಡಲು ಕೂಡ ಇದು ಗಸಗಸೆ ಅತಿ ಉತ್ತಮವಾದ ಒಂದು ಪದಾರ್ಥ ಆಗಿದೆ. ಏಕೆಂದರೆ ಇದು ಬಲ ಮತ್ತು ಪುಷ್ಟಿಯನ್ನು ಪ್ರದಾನ ಮಾಡುತ್ತದೆ. ಯಾವ ರೀತಿಯಾಗಿ ಇದನ್ನು ಬಳಸಬಹುದು, ಪುಷ್ಟಿ
ಕೊಡಬೇಕು ಅಂದರೆ ಇದರ ಇಫೆಕ್ಟನ್ನು ಪಡೆಯಲು ಯಾವ ರೀತಿಯಾಗಿ ಬಳಸಬೇಕು ಎಂದರೆ, ಒಂದು ಗ್ಲಾಸ್ ಹಾಲಿಗೆ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಇದನ್ನು ನಾವು ಕಡಿಯೋದ್ರಿಂದ, ಆಮೇಲೆ ಕಡ್ದಿದ ಹಾಲಿಗೆ ನಾವು 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ನಾವು ತಗೊಳ್ಳೋದ್ರಿಂದ ಬೇಗ ನಮಗೆ ಪುಷ್ಟಿಯನ್ನು, ಇನ್ಸ್ಟೆಂಟ್ ಡ್ರಿಂಕ್ ಅಂತ ಹೇಳ್ಬೋದು, ಇನ್ಸ್ಟೆಂಟ್ ಎನರ್ಜಿ ಡ್ರಿಂಕ್ ಆಗಿ ಇದು ಕೆಲಸ ಮಾಡುತ್ತದೆ. ಆಕ್ನೆ ಸಮಸ್ಯೆ ಅಥವಾ ಮೊಡವೆ ಸಮಸ್ಯೆದಲ್ಲಿ ಕೂಡ ಗಸಗಸೆಯನ್ನು ಬಳಸ್ಬೋದು. ಇದನ್ನು ಮೊಸರಲ್ಲಿ ನೆನೆಸಿಟ್ಟು ಮತ್ತು ಬೆಳಗ್ಗೆ ಇದನ್ನು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಇದನ್ನು ಆಕ್ನೆ ಅಥವಾ ಮೊಡವೆ ಆಗಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಆಕ್ನೆ ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತೆ. ತಲೆನೋವಿನಲ್ಲಿ ಕೂಡ ಇದನ್ನು ನಾವು ಬಳಸಬಹುದು. ಯಾವ ರೀತಿಯಾಗಿ ಬಳಸಬೇಕು ಎಂದರೆ, ಇದರ ಪಾಯಸ ಆಗಲೇ ತಿಳಿಸಿದ ಹಾಗೆ ಇದನ್ನ ಹಾಲು ಮತ್ತು ತುಪ್ಪ ಮತ್ತು ಬೆಲ್ಲ ಸೇರಿಸಿ ನಾವು ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ಬೇಗ ಕಡಿಮೆ ಆಗುತ್ತದೆ ಎಂದು ನಮ್ಮ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ.